ಟೊಮೆಟೊ ಬಾತ್ ಮಾಡ್ತಾ ಇದ್ದಾರೆ. ಹೌದಾ ಅಮ್ಮ? ಹಾ ಹೌದು. ನೋಡೋಣ ಬನ್ನಿ, ಯಾವ ತರ ಮಾಡೋದು ಅಂತ ತೋರಿಸ್ತೀನಿ ಎಲ್ಲರಿಗೂ, ಬನ್ನಿ ನೋಡೋಣ. ನಾನಿವಾಗ ಟೊಮೆಟೊ ಬಾತ್ ಮಾಡೋದಕ್ಕೆ ಒಂದು 4 ಬ್ಯಾಡಗಿ ಮೆಣಸು ತಗೊಂಡಿದ್ದೀನಿ. ಹಾಗೆ ಒಂದು ಹಿಡಿಯಷ್ಟು ಕಾಯಿ ತುರಿ ತಗೊಂಡಿದ್ದೀನಿ. ಕಾಯಿ ತುರಿ, ಹಸಿ ಕಾಯಿ ತುರಿ ಇದು. ಹಾಗೆ ಒಂದೂವರೆ ಸ್ಪೂನಷ್ಟು ಕೊತ್ತಂಬರಿ ಬೀಜ ತಗೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಒಂದು 1/4 ಸ್ಪೂನಷ್ಟು ಸಾಸಿವೆ ತಗೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಹುಣಸೆ ಹಣ್ಣು ತಗೊಂಡಿದ್ದೀನಿ. ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಕೊಂಡ್ಬರೋಣ. ಒಂದು ರೌಂಡ್ ತಿರುಗ್ತಾ ನಾನು ಇದಕ್ಕೊಂದು 10 ಬೆಳ್ಳುಳ್ಳಿ ಬೀಜ ಹಾಕ್ಕೊತೀನಿ. ಹಾಗೆ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊತೀನಿ. ಆಮೇಲೆ ಒಂದು ಕಡೆ ಆಯಿಲ್ ಬಿಸಿಗಿಟ್ಟಿದ್ದೀನಿ. ಒಂದು 2-3 ಸ್ಪೂನ್ ಆಯಿಲ್ ಹಾಕಿ ಅದಕ್ಕೆ ನಾನು ಚಕ್ಕೆ, ಲವಂಗ, ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಇದು ಫ್ರೈ ಆಗ್ತಾ ನಾನು ಇದಕ್ಕೆ ಒಂದು ಪೀಸಷ್ಟು ಶುಂಠಿ ಹಾಕ್ಕೊತೀನಿ. ಇದು ಫ್ರೈ ಆಗ್ತಾ ನಾನು ಇದಕ್ಕೊಂದು 4 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊತೀನಿ. ಹಾಗೆ ಒಂದು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ. ಹಾಗೆ ಒಂದು 4 ಟೊಮೆಟೊ ಕಟ್ ಮಾಡಿ ಹಾಕ್ಕೊಳ್ಳೋಣ. ಇದೊಂದು 2 ನಿಮಿಷದಿಂದ ತಕ್ಷಣ ಇದಕ್ಕೆ ನಾನು 1 ಹಿಡಿಯಷ್ಟು ಪುದೀನ ಸೊಪ್ಪು ಹಾಗೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕುತ್ತೀನಿ. ಇದು ಸ್ವಲ್ಪ ಬಾಡಿದ ತಕ್ಷಣ ನಾನು ರುಬ್ಬಿಟ್ಕೊಂಡಿರುವ ಮಸಾಲೆನ ಇದಕ್ಕೆ ಹಾಕುತ್ತೀನಿ. ಇದೊಂದು 5 ನಿಮಿಷ ಫ್ರೈ ಆಗಲಿ ಆಯಿಲ್ನಲ್ಲಿ. ಆಯಿಲ್ ಬಿಡ್ತಾ ನಾನು ಇದಕ್ಕೆ ಇದು ಟೇಸ್ಟಿಗೆ ನಾನು ಸ್ವಲ್ಪ ಅಂಗಡಿಯಿಂದ ತಂದಿರುವ GRB ಟೊಮೆಟೊ ಬಾತ್ ಪೌಡರ್ ಹಾಕ್ಕೊತೀನಿ, 1 ಸ್ಪೂನಷ್ಟು. ಹಾಗೆ ನಾನು 3 ಕಪ್ಪಷ್ಟು ರೈಸ್ ತಗೊಂಡಿದ್ದೀನಿ. ಅದಕ್ಕೆ ನಾನು 6 ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ. ಹಾಗೆ ಸ್ವಲ್ಪ ಬಟಾಣಿಯನ್ನು ಹಾಕ್ಕೊಂಡು ನೀರು ಕುದಿತಾ ಇದ್ದ ಹಾಗೆ ನಾನು ಇದಕ್ಕೆ ರೈಸ್ ಹಾಕ್ಕೊತೀನಿ. ಇದಕ್ಕೆ ಮುಚ್ಚಳವನ್ನು ಮುಚ್ಚಿ ನಾನೊಂದು 2 ವಿಷಲ್ ಬರುವವರೆಗೆ ಇದನ್ನು ಬೇಯಿಸ್ಕೊತೀನಿ. ಟೊಮೆಟೊ ಬಾತ್ ರೆಡಿ ಆಗಿದೆ. ಸೂಪರ್ ಆಗಿ ಬಂದಿದೆ. ವಾವ್, ನೋಡಿ ಯಾವ ಥರ ಬಂದಿದೆ ಟೊಮೆಟೊ ಬಾತ್. ಬನ್ನಿ ಮಕ್ಕಳೇ, ಎಲ್ಲರೂ ಟೀ ಕುಡಿಯೋಣ. ಹಾಮ ಬಂದೆ. ವಾವ್ ಅಮ್ಮ, ಸೂಪರ್ ಆಗಿ ತುಂಬಾ ಚೆನ್ನಾಗಿ ಬಂದಿದೆ ಟೊಮೆಟೊ ಬಾತ್. ನಿಮಗೂ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ ತಿಳಿಸಿ. ಬಾಯ್ ಬಾಯ್, ಥ್ಯಾಂಕ್ ಯು. ಫೈಟರ್ ಫಿಶ್ ಅಂತ ನೀವು ಗುಣಗುಣ ಮಾಡಿದ್ರೆ ಕೇಳ್ತದೆ. ಜೋರು ಹೇಳು. ಫೈಟರ್ ಫಿಶ್